ಈ ಒಂದು ಇನ್ಸಿಡೆಂಟ್ ಇಂದ ದರ್ಶನ್ ತೂಗುದೀಪ ಅವರಾಗಿರ್ಬೋದು ಅಥವಾ ತೂಗುದೀಪ ಫ್ಯಾಮಿಲಿಯಲ್ಲಿ ಸಂಬಂಧಗಳು ಮತ್ತಷ್ಟು ಗಟ್ಟಿ ಆಯ್ತಾ ಅಂತ? ಆಬ್ವಿಯಸ್ಲಿ ಸರ್. ಇವಾಗ ಏನಾಗುತ್ತೆ, ಏನೋ ಒಂದು ಸಿಚುವೇಶನ್ ಬಂದಾಗ್ಲೇ ಅವ್ರದ್ದು ಈಗ ಒಂದು ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ, ಅದು ಅವ್ರ ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ಇಂಥ ಪರಿಸ್ಥಿತಿ ಬಂದಾಗ ನಾವು ಆಬ್ವಿಯಸ್ಲಿ ಬೀಯಿಂಗ್ ಅ ಬ್ರದರ್, ನಂದು ಧರ್ಮ, ನಾನು ಜೊತೆಲಿ ಇರಲೇಬೇಕು. ಅವನು ಸರಿನೋ ತಪ್ಪೋ ಫಸ್ಟ್ ನಾನು ಅವನ ಜೊತೆಲಿ ನಿಂತಿರ್ತೀನಿ, ಆಮೇಲೆ ಅದನ್ನ ಕ್ಲಾರಿಫೈ ಮಾಡ್ಕೋತೀನಿ. ಅವ್ನ ಒಬ್ಬ ವ್ಯಕ್ತಿ ಅದು ಮಾಡೋದು ಸರಿನಾ ತಪ್ಪಾ ಅನ್ನೋದನ್ನ ಆಮೇಲೆ ವೆರಿಫೈ ಮಾಡೋದು. ಸೊ ಆ ಥರ ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿದೆ. ಸೊ ದರ್ಶನ್ದು ಏನಿದೆ ಇದರಲ್ಲಿ ಪಾತ್ರ ಅನ್ನೋದು ನನಗೆ ಕ್ಲಾರಿಟಿ ಇದೆ. ಸೊ ಈಗ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು. ಈಗ ಅದು ಕೋರ್ಟಲ್ಲಿದೆ, ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಆಗಿದೆ ಅನ್ನೋದು. ಆ್ಯಂಡ್ ನಮಗೆ ನಮ್ಮ ನ್ಯಾಯಾಂಗದ ಮೇಲೆ ತುಂಬ ನಂಬಿಕೆ ಇದೆ. ಸೊ ಅವರು ಏನಾದ್ರು ತಪ್ಪು ಮಾಡಿದ್ದಾನೆ ಅಂತ ಅನ್ಸಿದ್ರೆ ಶಿಕ್ಷೆ ಕೊಡ್ತಾರೆ, ಇಲ್ಲ ಅಂದರೆ ಬಿಡುಗಡೆ ಮಾಡುತ್ತೆ. ಸೊ ಅದು ಜನಗಳಿಗೂ ರೀಚ್ ಆಗುತ್ತೆ. ಅದು ನಮ್ಮ ಕಷ್ಟ ಕಾಲದಲ್ಲಿ ಒಂದು ಕಷ್ಟ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿನ ಜನರ ಒಂದು ಮನಸ್ಸು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ಏನಂತಂದ್ರೆ ಸುಖ, ನಾವು ಸಂತೋಷವಾಗಿದ್ದಾಗ ಎಲ್ಲರೂ ಸಹ ನಮ್ ಜೊತೆ ಅಬಾಮಚ್ಚ ಹಂಗೆ ಹಿಂಗೆ ಚಿನ್ನಾರನ್ನ ಅಂತ ಕರಿತಿರ್ತಾರೆ. ಒಂದು ಕಷ್ಟ ಅಂತ ಬಂದಾಗ ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಸೊ ಆತರ ಇನ್ಸಿಡೆಂಟ್ ಆಗಿದೆ ಅಂತ ನನಗೂ ಗೊತ್ತಾಗಿದೆ, ನಿಮಗೂ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ವ್ಯಕ್ತಿಗಳನ್ನ ನಾವೇನೇನು ಅನ್ಕೊಂಡಿದ್ವಿ ಅವ್ರ ಹಂಗಂಗೆ ಅಲ್ವಾ ಅನ್ನೋದು ಈ ಇನ್ಸಿಡೆಂಟ್ ಅಲ್ಲಿ ಗೊತ್ತಾಯ್ತು. ಸೊ ಯಾರ್ಯಾರು ಹೆಂಗೆ ಅವ್ರವ್ರ ಜೊತೆ ಹಂಗಂಗೆ ಇರ್ತೀವಿ ಅಷ್ಟೇ. ಏನಿದೆ ಇವಾಗ ಎಲ್ಲರದ್ದು ಅಭಿಪ್ರಾಯ ಅವ್ರವ್ರದ್ದು ಸರ್. ಈಗ ಒಂದು ಸಿನಿಮಾ ನೋಡ್ತೀರಾ, ಒಂದು ಸಿನಿಮಾ ನಿಮ್ಗೆ ಇಷ್ಟ ಆಗ್ಬೋದು, ನನಗಿಷ್ಟ ಆಗದೆ ಇರ್ಬೋದು. ಇನ್ನೊಂದು ಸಿನಿಮಾ ನನಗಿಷ್ಟ ಆಗ್ಬೋದು, ನಿಮ್ಗೆ ಇಷ್ಟ ಆಗೋದು. ಸೊ ಅವ್ರವ್ರ ಪರ್ಸ್ನಲ್. ಸೊ ಇಲ್ಲ ನಾನು ಇಷ್ಟಪಟ್ಟೆ ನೀನು ಇಷ್ಟಪಟ್ಟೆ ಪಡು ಅಂತ ಯಾರ ಮೇಲೂ ಪ್ರೆಷರೈಸ್ ಮಾಡೋಕ್ಕಾಗಲ್ಲ, ಇಲ್ಲ ಇನ್ಸಿಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಈಗ ಅವರು ಆ ಸಿಚುವೇಶನ್ನ ಅವ್ರು ಯಾವ ಥರ ಯೂಸ್ ಮಾಡ್ಕೊಂಡ್ರು. ಸೊ ಅವರು ನಮ್ಮ ಲೈಫಲ್ಲಿ ಹೆಂಗಿರಬೇಕು, ಯಾವ ಜಾಗದಲ್ಲಿ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಈಗ ನಮಗೆ ತೋರಿಸ್ಕೊಟ್ರು ಅವರೇನೆ. ಸೊ ಒಂದು ರೀತಿಲಿ ಎಲ್ಲರಿಗೂ ಲೈಫಲ್ಲಿ ಒಂದೊಂದು ಪರಿಸ್ಥಿತಿ ಬರೋದೇ ನಿಮ್ಮ ಸುತ್ತಮುತ್ತ ಇರೋರು, ಇಲ್ಲ ನೀವು ಯಾವ ಥರ ಇದ್ದೀರಾ, ಯಾವ ಥರ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಗೊತ್ತಾಗೋಕ್ಕೆ. ಒಂದಷ್ಟು ಜನ ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಜೊತೆ ನಿಂತರು, ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಒಂದಷ್ಟು ಜನ ದೂರ ಹೋದರು, ಓಕೆ ಫೈನ್, ನೋ ಪ್ರಾಬ್ಲಮ್. ನಮ್ಗವರು ಹತ್ರ ಅಂತ ಅಂದ್ಕೊಂಡಿದ್ವಿ, ನಾವು ತಪ್ಪು ತಿಳ್ಕೊಂಡಿರ್ಬೋದು. ಈ ಸಿಚುವೇಶನ್ ನಮ್ಗೆ ಅವ್ರು ಏನು ಅನ್ನೋದು ನಮ್ಗೆ ಹೇಳ್ಕೊಡ್ತು. ಸೊ ಆ ಥರ ನಾವಿರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.